ವೀಕ್ಷಕರಿಗೆ ನಮಸ್ಕಾರ. ಈಗ ನಮ್ಮ ಚಾನೆಲ್ನಲ್ಲಿ ಪ್ರತಿ ಶನಿವಾರ ವಿಷ್ಣು ಸಹಸ್ರನಾಮವನ್ನು ಅರ್ಥಸಹಿತ ವರ್ಣಿಸುತ್ತೇನೆ. ಹಾಗೆಯೇ ಪ್ರತಿ ಶುಕ್ರವಾರ ಲಲಿತಾ ಸಹಸ್ರನಾಮವನ್ನು ಪ್ರಾರಂಭಿಸಿದ್ದೇನೆ. ಈ ಮೊದಲ ಶುಕ್ರವಾರದಿಂದ ಒಂದು ಶ್ಲೋಕ ಮತ್ತು ಅದರ ವಿವರಿಸುತ್ತಾ ಹೋಗುತ್ತೇನೆ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಈ ಲಲಿತಾ ಸಹಸ್ರನಾಮದ ಶ್ಲೋಕಗಳು ಎಷ್ಟು ಮಹತ್ವವಾದದ್ದು ಅಂತ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ತಿಳ್ಕೊಂಡು ಆ ಲಲಿತಾ ಸಹಸ್ರನಾಮವನ್ನು ಓದೋದನ್ನು ಕಲಿತಾ ಹೋಗಬೇಕು. ಹಾಗೆ ಬರಲಿಲ್ಲ ಅಂತಂದರೆ ಆದಷ್ಟು ಈಗ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತಿಯೊಂದರಲ್ಲೂ ಸಹಸ್ರನಾಮದ ಆಡಿಯೋ ಕೇಳಿಕೊಂಡು ಅಥವಾ ಮನೆಯಲ್ಲಿ ಪ್ರತಿದಿನ ಹಾಕಿಬಿಟ್ಟು ನಾವು ಕೇಳ್ತಾ ಕಲಿತಾ ಇದ್ದರೆ ನಮಗೊಂದು ಮನೆಯಲ್ಲೇ ಆಗಲಿ ಸಕಾರಾತ್ಮಕವಾದ ಒಂದು ಶಕ್ತಿ ಉಲ್ಬಣ ಆಗುತ್ತಾ ಹೋಗುತ್ತೆ. ಹಾಗೆ ಮಕ್ಕಳಿಗೂ ನಾವು ಬೇರೆ ಏನೋ ಟಿ ವಿನಲ್ಲಿ ಬೇರೆ ನೋಡೋದಕ್ಕಿಂತನೂ ಇವನ್ನ ಕಲಿಸ್ತಾ ಹೋದಂಗೆಲ್ಲ ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಳೇ ಆಗಲಿ ಪ್ರತಿಯೊಬ್ಬರು ಲಲಿತಾ ಸಹಸ್ರನಾಮವನ್ನು ಅರ್ಥಗರ್ಭಿತವಾಗಿ ಇಲ್ಲದೆ ಇದ್ರೂ ಲಲಿತಾ ಸಹಸ್ರನಾಮ ಓದ್ತಾ ಅಥವಾ ಕೇಳ್ತಾ ಕಲಿಯೋದನ್ನು ನಾವು ಆಚರಣೆಗೆ ತರಬೇಕು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ, ವಿಷ್ಣು ಸಹಸ್ರನಾಮವನ್ನು ಕಲಿತಾ ಇದ್ದರೆ ತುಂಬ ಒಳ್ಳೆಯದು, ಮನೆಗೆ ಆಗಲಿ ಹೆಣ್ಮಕ್ಳಿಗಾಗಲಿ ಪ್ರತಿಯೊಬ್ಬರಿಗೂ. ಹಾಗೆ ಈಗ ಮೊದಲನೇ ಶ್ಲೋಕದ ಅರ್ಥ ಮತ್ತು ಅದರ ಮೊದಲ ಶ್ಲೋಕದ ಧ್ಯಾನ ಶ್ಲೋಕವನ್ನು ಹೇಳ್ತಾ ಪ್ರಾರಂಭಿಸೋಣ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಾಂಬಿಕಾಂ. ಮೊದಲನೇ ಶ್ಲೋಕ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮದ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ. ಇದರ ಅರ್ಥ, ಸಕಲ ಚರಾಚರ ವಿಶ್ವವೆಲ್ಲವೂ ಬಹುಶಃ ಆಕಾಶದಿಂದಲೇ ಆವಿರ್ಭವಿಸಿದೆ. ಆಕಾಶ ಅಂದರೆ ಏನು? ಪ್ರಾಣಶಕ್ತಿ ಸ್ವರೂಪವಾದ ಈ ಆಕಾಶ ಒಂದೊಂದು ಗೋಳದಂತೆ ಅಖಂಡ ಮಂಡಲಾಕಾರದಲ್ಲಿ ಇದೆ ಎನ್ನುವುದನ್ನೇ ಖಗೋಳ ಎನ್ನುತ್ತೇವೆ. ಕೋಟ್ಯಾನುಕೋಟಿ ನಕ್ಷತ್ರ ರಾಶಿಗಳೊಂದಿಗೆ ಕೂಡಿದ ವಿಶ್ವವೇ ಈ ಪ್ರಾಣಶಕ್ತಿಮಯವಾದ ಆಕಾಶವನ್ನು ಆದಿಪರಾಶಕ್ತಿಯಾಗಿ ಸಕಲ ವಿಶ್ವ ಜನನಿ ಹಾಗೂ ಶ್ರೀಮಾತೆ ಎಂದು ತಿಳಿಯುತ್ತಾ ಮನಸ್ಸಿನಲ್ಲಿ ಆ ಮಹಾಶಕ್ತಿಯನ್ನು ಧ್ಯಾನಿಸೋಣ. ಈ ವಿಶ್ವಶಕ್ತಿಯೇ ಮಾನವರ ಶರೀರದಲ್ಲಿರುವ ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿ ಶಕ್ತಿಯಾಗಿ ನೆಲೆಗೊಂಡಿದೆ. ಸಾಧಕನು ತನ್ನಲ್ಲಿ ಸ್ಥಿತವಾಗಿರುವ ಈ ಮಹಾಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳಬೇಕೆಂದರೆ ಧ್ಯಾನದ ವಿನಃ ಬೇರೆ ಮಾರ್ಗ ಇಲ್ಲ. ಧ್ಯಾನವು ಪರಿಪರಿ ವಿಧವಾಗಿ ಹರಿಯುತ್ತಿರುವ ಮನಸ್ಸನ್ನು ನಿಗ್ರಹಿಸಿ ಹಾಗೂ ಅಂತರ್ಮುಖಗೊಳಿಸಿ ಅದನ್ನು ಪ್ರಾಣಶಕ್ತಿಯೊಂದಿಗೆ ಲಯ ಮಾಡುತ್ತದೆ. ಇದರಿಂದ ಪ್ರಕಾಶಯುತವಾದ ಕುಂಡಲಿನಿಯು ಜಾಗೃತಿಗೊಂಡು ಎಚ್ಚರವಾಗಿ ನಡೆಯುತ್ತದೆ. ಇದನ್ನೇ ಚಿದಗ್ನಿಕುಂಡ ಸಂಭೂತ ಎನ್ನುತ್ತೇವೆ. ಚಿದಗ್ನಿಕುಂಡ ಸಂಭೂತದಿಂದ ಜಾಗೃತಿ ಹೊಂದಿದ ಕುಂಡಲಿನಿ ಶಕ್ತಿಯು ಸಾಧಕನನ್ನು ಸಕಲ ಕರ್ಮ ಬಂಧಗಳಿಂದ ಬಿಡುಗಡೆಗೊಳಿಸುತ್ತಾ ಅವರನ್ನು ಮೋಕ್ಷ ಮಾರ್ಗದಲ್ಲಿ ಪಯಣಿಸುವ ಹಾಗೆ ಮಾಡುತ್ತದೆ. ಮಾನವನ ಜನ್ಮದ ಲಕ್ಷ್ಯ ಮೋಕ್ಷ ಸಾಧನೆ ಆದುದರಿಂದ ಇದನ್ನು ದಿವ್ಯಕಾರಕ ಎನ್ನುತ್ತೇವೆ. ಮಹಾ ಎಂದರೆ ಬ್ರಹ್ಮ. ಬ್ರಹ್ಮ ಸಾಮ್ರಾಜ್ಯ ಅಂದರೆ ಆತ್ಮ ಸಾಮ್ರಾಜ್ಯ. ಅದಕ್ಕಿಂತ ಮಹತ್ತರವಾದದ್ದು ಈ ಸೃಷ್ಟಿಯಲ್ಲಿ ಇನ್ನೇನೂ ಇಲ್ಲ. ಆದ್ದರಿಂದ ಆ ಪರಮೇಶ್ವರಿ ಮಾತೆ ಮಹಾ ಸಾಮ್ರಾಜ್ಯಶಾಲಿನಿಯಾಗಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ದಿವ್ಯ ಮಾತೃಕೆಯಾದ ಶ್ರೀ ಲಲಿತಾ ತ್ರಿಪುರ ಸುಂದರಿಯಾಗಿ ವರ್ಣಿಸಲ್ಪಡುತ್ತಾ ಮಾನವನ ಶರೀರದಲ್ಲಿ
ಆತ್ಮಸ್ವರೂಪಿಣಿಯಾಗಿ ವಿರಾಜಿಸುತ್ತಿದ್ದಾಳೆ. ನಮ್ಮಲ್ಲಿರುವ ಈ ಬ್ರಹ್ಮಾಂಡ ಶಕ್ತಿಯನ್ನು ಹೇಗೆ ತಿಳಿದುಕೊಳ್ಳಬೇಕು, ಹೇಗೆ ಅನುಭವ ಹೊಂದಬೇಕು ಎನ್ನುವ ಸತ್ಯವನ್ನು ತಿಳಿಯಬೇಕೆಂದರೆ ಅಗಸ್ತ್ಯ ಮಹಾಮುನಿಗಳು ಆಶಿಸಿದರು. ಆಗ ಅನಂತ ಪ್ರಕೃತಿಯ ಆಜ್ಞೆಯ ಮೇರೆಗೆ ಭಗವಂತನಾದ ಹಯಗ್ರೀವರು ವಶಿನಿ, ಕಾಮೇಶ್ವರಿ, ಅರುಣ, ವಿಮಲ, ಜಯನಿ, ಮೇದಿನಿ, ಸರ್ವೇಶ್ವರಿ ಮತ್ತು ಕೌಲಿನಿ ಎಂಬ ಹೇಳಲ್ಪಡುವ 8 ಮಂದಿ ವಾಗ್ದೇವಿಯರ ಜೊತೆಗೆ ಸೇರಿ ರಚಿಸಿ ಕ್ರೋಢೀಕರಿಸಿದ ಉತ್ತಮ ಶಾಸ್ತ್ರವೇ ಈ ಲಲಿತಾ ರಹಸ್ಯ ನಾಮಾವಳಿಯಾಗಿದೆ. ಇದು ಮೊದಲನೇ ಶ್ಲೋಕದ ವಿವರಣೆ. ಹೀಗೆ ಹೇಳಬೇಕೋ ಅಥವಾ ಬೇರೆ ಅರ್ಥದಲ್ಲಿ ಹೇಳಬೇಕೋ ವೀಕ್ಷಕರು ತಾವೇ ಹೇಳಿ. ಇದರ ಬಗ್ಗೆ ಕಮೆಂಟ್ ಮಾಡಿ, ನಾನು ಮುಂದಿನ ಶ್ಲೋಕವನ್ನು ಹೇಳುವುದರೊಳಗೆ. ಧನ್ಯವಾದಗಳು.